Hello web traders, welcome back. This is Kishore here, founder and CEO of Trade Achievers. So ಇವತ್ತು ನೋಡಿದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ ಹಾಗೆ ವಿ ಆರ್ ಗೋಯಿಂಗ್ ಟು ಸಿ ದ ಸೆಕೆಂಡ್ ಪಾರ್ಟ್ ಆಫ್ ಇಂಟ್ರೊಡಕ್ಷನ್ ಟು ಆಪ್ಷನ್ಸ್ ಮಾರ್ಕೆಟ್. ಸೊ ಇದರಲ್ಲಿ ಏನು ನೋಡ್ತೀವಿ ಅಂದರೆ ಇವತ್ತು ವಿ ಆರ್ ಗೋಯಿಂಗ್ ಟು ಸಿ ವಾಟ್ ಈಸ್ ಆಪ್ಷನ್ ರೈಟಿಂಗ್, ವಾಟ್ ಈಸ್ ಪುಟ್ ರೈಟಿಂಗ್ ಆ್ಯಂಡ್ ಕಾಲ್ ರೈಟಿಂಗ್. ಸೊ ಇದ್ರ ಬಗ್ಗೆ ನೋಡ್ತೀವಿ ನಾವು. ಆ್ಯಂಡ್ ದೆನ್ ವಿಲ್ ಬಿ ಸಿ ವಾಟ್ ಈಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆ್ಯಂಡ್ ವಾಟ್ ಈಸ್ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ. ಸೊ ಇವತ್ತು ನೋಡೋಕ್ಕೆ ಮುಂಚೆ ಜಸ್ಟ್ ಲಾಸ್ಟ್ ವಿಡಿಯೋ ನಂಗೆ ತೋರ್ಸಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ವಿಡಿಯೋಲಿ ಹೋಗ್ಬಿಟ್ಟು ನಾವು ಆಪ್ಷನ್ ಚೈನ್ NSEಲಿ ಹೋಗ್ಬಿಟ್ಟು ಆಪ್ಷನ್ಸ್ ಮಾಡೋರು ಪ್ರೀಮಿಯಂ ಎಲ್ಲಿದೆ ಅಂತ ನೋಡೋದು ಬಂದು ಫಸ್ಟ್ ಐ ವಿಲ್ ಶೋ ಯು ಹೌ ಟು ಸಿ ಇನ್ NSE ಲೈವ್. ಆಲ್ ರೈಟ್. ಸೊ ಇವಾಗ ನೋಡಿದ್ರೆ ಲೆಟ್ಸ್ ಜಸ್ಟ್ ಗೆಟ್ ಇನ್ ಟು NSEindia.com. NSE ಒಳಗೆ ಹೋದ್ಮೇಲೆ ಈ ಪೇಜ್ ಒಳಗೆ ಬಂದಮೇಲೆ ಮೇಲೆ ಈಕ್ವಿಟೀಸ್ ಅಂತ ಒಂದು ಟ್ಯಾಬ್ ಇದೆ, ನೋಡಿದ್ರಾ? ಜಸ್ಟ್ ಗೆಟ್ ಇನ್ ಟು ಈಕ್ವಿಟಿ ಡೆರಿವೇಟಿವ್ಸ್. ಸೊ ಈಕ್ವಿಟಿ ಡೆರಿವೇಟಿವ್ಸ್ ಹೋಗ್ಬಿಟ್ಟು ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಸ್ಕ್ರಿಪ್ಟ್ ಬೇಕು ಅಂದರೆ ಲೆಟ್ ಮೀ ಸೇ ಲೂಪ್ ಇನ್ ಅಂತ ಹೊಡಿತೀನಿ. ಸೊ ಕ್ಲಿಕ್ ಮಾಡಿದ್ರೆ ಯು ಜಸ್ಟ್ ಗೆಟ್ ದಿಸ್ ಪೇಜ್. ಈ ಪೇಜಲ್ಲಿ ಹೋಗಿ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಇಲ್ಲಿ ಮೇಲೆ ಬಂದು ಆಪ್ಷನ್ ಚೈನ್ ಟ್ಯಾಬ್ ಇರುತ್ತೆ. ಜಸ್ಟ್ ಕ್ಲಿಕ್ ಆನ್ ಆಪ್ಷನ್ ಚೈನ್. ನೌ ದಿಸ್ ಈಸ್ ಯುವರ್ ಆಪ್ಷನ್ ಚೈನ್. ಇದೇ ನಾವು ಲಾಸ್ಟ್ ವೀಕಲ್ಲಿ ನೋಡಿದ್ದು. ದಿಸ್ ಈಸ್ ಯುವರ್ ಕಾಲ್ ಸೈಡ್ ಆ್ಯಂಡ್ ದಿಸ್ ಈಸ್ ಯುವರ್ ಪುಟ್ ಸೈಡ್. ದಿಸ್ ಈಸ್ ಕಾಲ್ಸ್, ದಿಸ್ ಈಸ್ ಪುಟ್ಸ್ ಆ್ಯಂಡ್ ದಿಸ್ ಈಸ್ ಯುವರ್ ಸ್ಟ್ರೈಕ್ ಪ್ರೈಸ್. ಇದ್ರ ಬಗ್ಗೆ ನಾವು ಲಾಸ್ಟ್ ವೀಕ್ ವಿ ಹ್ಯಾವ್ ಸೀನ್ ಇಟ್. ಸೊ ಇದೇ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಲಾಸ್ಟ್ ವೀಕ್ ವಿಡಿಯೋ ಜಸ್ಟ್ ವ್ಯೂ ಇಟ್ ಅಪ್. ಆಲ್ ರೈಟ್. ಸೊ LTP ಅಂತ ಇದೆ, ನೋಡಿದ್ರಾ? LTP ಮೀನ್ಸ್ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಫಾರ್ ಅನ್ ಇನ್ಸ್ಟೆನ್ಸ್ ಲೆಟ್ಸ್ ಸೇ 760 ಕಾಲ್ ಆಪ್ಷನ್ನ ಪ್ರೀಮಿಯಂ ಎಷ್ಟು ಅಂತ ನೋಡಿದ್ರೆ 52 ರೂಪೀಸ್ 20 ಪೈಸೆಲ್ಲಿ ಹೋಗ್ತಾ ಇದೆ. 780 ಕಾಲ್ ಬಂದು ಇಟ್ ಇಸ್ ಟ್ರೇಡಿಂಗ್ ಅಟ್ 8 ರೂಪಿ 50 ಪೈಸ್. ಆ್ಯಂಡ್ ಪುಟ್ ಆಪ್ಷನ್ ಸೈಡಲ್ಲಿ ನೋಡಿದ್ರೆ 700 ನ ಪುಟ್ ಬಂದು LTP ಬಂದು ಇಟ್ ಇಸ್ ಟ್ರೇಡಿಂಗ್ ಅಟ್ 3 ರೂಪೀಸ್ 90 ಪೈಸ್. ಸೊ ದಿಸ್ ಇಸ್ LTP, ಲಾಸ್ಟ್ ಟ್ರೇಡೆಡ್ ಪ್ರೈಸ್. ನಿಮ್ಮ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಏನು ಅಂದರೆ ಇವಾಗ ನೀವು ಎಷ್ಟು ತಗೊಳಕ್ ಹೋಗ್ತಿರೋ ಆ ಪ್ರೀಮಿಯಂ ಕಾಸ್ಟ್ ಏನು ಅಂತಾನೆ LTPಲಿ ದೇ ವಿಲ್ ಬಿ ಶೋಯಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಅಟ್ ದ ಮನಿ, ಔಟ್ ಆಫ್ ದಿ ಮನಿ ಆ್ಯಂಡ್ ಇನ್ ದ ಮನಿ ಬಗ್ಗೆ ಹೇಳಿದ್ದೇನೆ, ಅಪ್ಕ ಇದೆಯಾ? ಅದು ಅರ್ಥ ಮಾಡ್ಕೊಳ್ಳೋಕೆ ಏನು ಮಾಡೋಣ ಅಂದರೆ ಈ NSE ಸೈಟಲ್ಲಿ ಯೆಲ್ಲೋ ಕಲರಲ್ಲಿ ಇದೆ, ಕಾಣ್ತಿದ್ಯಾ? ಯೆಲ್ಲೋ ಕಲರ್ ಎರಡು ಸೈಡು ಇಟ್ ರೆಪ್ರೆಸೆಂಟ್ಸ್ ಇನ್ ದಿ ಮನಿ. ಆ್ಯಂಡ್ ಈ ಎಲ್ಲೋಗೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಬರೋ ವೈಟು ವಿ ಕಾಲ್ ಇಟ್ ಅಟ್ ದ ಮನಿ, ಕಾಲ್ ಸೈಡ್ ಆಗಿರಲಿ ಪುಟ್ ಸೈಡ್ ಆಗಿರಲಿ. ಆಮೇಲೆ ಅದನ್ನ ದಾಟಿ ಬರೋದೆಲ್ಲ ವಿ ಕಾಲ್ ಇಟ್ ಔಟ್ ಆಫ್ ದಿ ಮನಿ. ಸೊ ಯು ಹ್ಯಾವ್ ಇನ್ ದ ಮನಿ ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ನಿಯರ್ ಬೈ ಇರೋದು ಬಂದು ಅಟ್ ದ ಮನಿ, ಆ್ಯಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ಫ್ಯೂಚರ್ ಪ್ರೈಸಲ್ಲಿ ಬರೋದೆಲ್ಲ ಇಟ್ ಇಸ್ ಔಟ್ ಆಫ್ ದಿ ಮನಿ. ಸೊ ಇನ್ ಕೇಸ್ ನೀವು ಆಪ್ಷನ್ ಚೈನಲ್ಲಿ ಹೋಗಿ ನೋಡಬೇಕು ಅಂದರೆ ದಿಸ್ ಇಸ್ ದ ಪ್ರೊಸೀಜರ್ ಟು ರಿವ್ಯೂ ಆಪ್ಷನ್ ಚೈನ್. ಆಲ್ ರೈಟ್. ಸೊ ದಿಸ್ ಇಸ್ NSE. ಇನ್ ಕೇಸ್ MCXಲ್ಲೂ ಕೂಡ ತುಂಬ ಜನ ಟ್ರೇಡ್ ಮಾಡ್ತಿದ್ದೀರಾ ಆಪ್ಷನ್ಸ್. MCX ನೋಡ್ಬೇಕಂದ್ರೆ ಲೆಟ್ಸ್ ಗೆಟ್ ಇನ್ ಟು MCXindia.com. MCXindia.com ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಗೆಟ್ ಇನ್ ಟು ಮಾರ್ಕೆಟ್ ಡೇಟಾ. ಮಾರ್ಕೆಟ್ ಡೇಟಾ ಒಳಗೆ ಹೋದ್ಮೇಲೆ ಬಾವ್ ಕಾಪಿ ಅಂತ ಅಲ್ಲೊಂದು ಆಪ್ಷನ್ ಇರುತ್ತೆ. ಸೊ ಈ ಬಾವ್ ಕಾಪಿ ಒಳಗೆ ಹೋದ್ಮೇಲೆ ಲೆಫ್ಟ್ ಸೈಡ್ ನೋಡಿದ್ರೆ ಸಬ್ ಟ್ಯಾಬ್ಸ್ ಇರುತ್ತೆ. ಆ ಸಬ್ ಟ್ಯಾಬ್ಸ್ ಅಲ್ಲಿ ಆಪ್ಷನ್ ಚೈನ್ ಅಂತ ಇರುತ್ತೆ. ಈ ಆಪ್ಷನ್ ಚೈನ್ನ ಕ್ಲಿಕ್ ಮಾಡಿ. ಈ ಆಪ್ಷನ್ ಚೈನ್ ಒಳಗೆ ಹೋದ್ಮೇಲೆ ಸೆಲೆಕ್ಟ್ ವಾಟ್ ಎವರ್ ದ ಸ್ಕ್ರಿಪ್ಟ್ ಯು ವಾಂಟ್ ಟು ಚೂಸ್. ಲೆಟ್ಸ್ ಸೇ ನಾವು ಕ್ರೂಡ್ ಆಯಿಲ್ ಚೂಸ್ ಮಾಡೋಣ. 16th of April. ಸೊ ಜಸ್ಟ್ ಕ್ಲಿಕ್ ಆನ್ ಶೋ ಕೊಟ್ರೆ ಸೇಮ್ ಥಿಂಗ್, ಯು ಗೆಟ್ ಯುವರ್ ಲೆಫ್ಟ್ ಸೈಡಲ್ಲಿ ಇರೋದು ಕಾಲ್ಸ್, ರೈಟ್ ಸೈಡಲ್ಲಿ ಇರೋದು ಪುಟ್ಸ್. ಆ್ಯಂಡ್ ಇಲ್ಲಿ ಸ್ಟ್ರೈಕ್ ಪ್ರೈಸ್ ಇದೆ ಕ್ರೂಡ್ ಆಯಿಲ್ದು. ಆ್ಯಂಡ್ LTP ಅನ್ನೋದು ಇಟ್ ಈಸ್ ಯುವರ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಎಷ್ಟು ಪ್ರೀಮಿಯಂ ಕೊಟ್ಟು ತೊಗೊಬೇಕು ಅಂತ ಈ ಥರ ನೋಡ್ಬೋದು. ಸೊ ದಿಸ್ ಇಸ್ ಹೌ ಯು ವ್ಯೂ ಯುವರ್ ಆಪ್ಷನ್ ಚೈನ್. ಸಿ ನೀವಿಲ್ಲಿ ಮಾರ್ಕೆಟ್ ಡೇಟಾಗೆ ಹೋಗಿ ಬಾವ್ ಕಾಪಿಗೆ ಹೋಗಿ, ಇಲ್ಲ ಡೈರೆಕ್ಟಾಗಿ ಮಾರ್ಕೆಟ್ ಡೇಟಲ್ಲಿ ಬಂದು ಆಪ್ಷನ್ ಚೈನಿಗೆ ಬಂದು ಡೈರೆಕ್ಟಾಗಿ ಯು ಕ್ಯಾನ್ ಕಮ್. ಸೊ ದಿಸ್ ಇಸ್ ಹೌ ಯು ವ್ಯೂ ಯುವರ್ ಆಪ್ಷನ್ ಚೈನ್ ಇನ್ NSE ಆ್ಯಂಡ್ MCX. ಆಲ್ ರೈಟ್. ಇವಾಗ ನಾವು ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ಆಪ್ಷನ್ ರೈಟಿಂಗ್ ಅಂದರೆ ಏನು ಅಂತ ನೋಡ್ತೀವಿ. ಆಲ್ ರೈಟ್. ಸೊ ಲೆಟ್ಸ್ ಮೂವ್ ಆನ್. ಸೊ ಆಲ್ ರೈಟ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಏನು ಅಂತ ನೋಡಿದ್ರೆ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ವಾಟ್ ಇಸ್ ಆಪ್ಷನ್ಸ್ ರೈಟಿಂಗ್. ಸೊ ಆಪ್ಷನ್ ರೈಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಎರಡು ವಿಷಯ ಇದೆ. ಒನ್ ಇಸ್ ನೋನ್ ಆಸ್ ಕಾಲ್ ರೈಟಿಂಗ್ ಅಂಡ್ ಅದರ್ ಒನ್ ಇಸ್ ನೋನ್ ಆಸ್ ಪುಟ್ ರೈಟಿಂಗ್. ಮೊದಲು ಈ ರೈಟಿಂಗ್ ಅಂದರೆ ಏನು ಅಂದರೆ ಸಿಂಪಲ್ ಟೈಮ್ಸಲ್ಲಿ ಹೇಳಬೇಕು ಅಂದರೆ ಎಲ್ಲ ಮಾರ್ಕೆಟ್ಗೂ ಬೈಯಿಂಗು ಇದೆ, ಅದೇ ಥರ ಸೆಲ್ಲಿಂಗು ಇದೆ. ಸೊ ಆಪ್ಷನ್ಸ್ ಬಗ್ಗೆ ಹೇಳಬೇಕಂದ್ರೆ ರೈಟಿಂಗ್ ಅಂದರೆ ಇಟ್ ಇಸ್ ಸೆಲ್ಲಿಂಗ್ ಆಫ್ ಆಪ್ಷನ್. ಆಪ್ಷನ್ ರೈಟಿಂಗ್ ಮೀನ್ಸ್ ಇಟ್ ಇಸ್ ಸೆಲ್ಲಿಂಗ್ ಆಫ್ ಆಪ್ಷನ್ಸ್. ಕಾಲ್ ರೈಟಿಂಗ್ ಆ್ಯಂಡ್ ಪುಟ್ ರೈಟಿಂಗ್ ಅಂದರೆ ಸಿಂಪಲ್ ಆಗಿ ಕಾಲ್ನ ಸೆಲ್ ಮಾಡ್ತಿದ್ದೀರಾ, ಪುಟ್ನ ಏನು ಮಾಡ್ತೀರಾ, ಸೆಲ್ ಮಾಡ್ತೀರಾ. ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ವಿ ವರ್ ಸೀಯಿಂಗ್ ಅಬೌಟ್ ಕಾಲ್ ಬೈಯಿಂಗ್ ಆ್ಯಂಡ್ ಪುಟ್ ಬೈಯಿಂಗ್. ಸೊ ಇಲ್ಲಿ ಇನ್ನೊಂದು ನೋಟ್ ಮಾಡೋ ವಿಷಯ ಏನು ಅಂದರೆ ಬೈ ಮಾಡೋವಾಗ ಇಟ್ ಇಸ್ ಲಿಮಿಟೆಡ್ ರಿಸ್ಕ್ ವಿತ್ ಅನ್ಲಿಮಿಟೆಡ್ ಪ್ರಾಫಿಟ್ಸ್.
ಆದರೆ ಸೆಲ್ಲಿಂಗ್ ಮಾಡೋವಾಗ ಯು ಹ್ಯಾವ್ ಲಿಮಿಟೆಡ್ ಪ್ರಾಫಿಟ್ಸ್ ವಿತ್ ಅನ್ಲಿಮಿಟೆಡ್ ರಿಸ್ಕ್. ಇದೇ ರೈಟಿಂಗ್. ಸರಿ, ಅವಾಗ ಯಾಕೆ ಇರೋದು ಲಿಮಿಟೆಡ್ ಪ್ರಾಫಿಟ್ ಆದರೆ ತಗೋತಿರೋದು ಅನ್ಲಿಮಿಟೆಡ್ ರಿಸ್ಕ್, ಮತ್ತೆ ಯಾಕೆ ರೈಟಿಂಗ್ ಮಾಡಬೇಕು ಅಂದರೆ ಇದಕ್ಕೊಂದು ಚಿಕ್ಕ ಎಕ್ಸಾಂಪಲೇ ಹೇಳಬೇಕು. ಲಾಸ್ಟ್ ಟೈಮ್ ನೋಡಿದ ಅದೇ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಇನ್ಶೂರೆನ್ಸ್ ಕಂಪನಿ ಇದೆ. ನಾನು ಒಂದು ಕಾರ್ ತೊಗೊತೀನಿ 10 ಲಕ್ಷ ರೂಪಾಯಿ ಕೊಟ್ಟು. ಆ ಕಾರ್ ತೊಗೊಂಡ ತಕ್ಷಣ ಏನು ಮಾಡ್ತೀನಿ, ಒಂದು 25,000 ರೂಪಾಯಿಗೆ ಒಂದು ಇನ್ಶೂರೆನ್ಸ್ ಅಪ್ಲೈ ಮಾಡ್ತೀನಿ. ಯಾಕಂದರೆ ನನ್ನ ಕಾರು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಏನು ಮಾಡ್ಬೋದು, ಅವಾಗ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು ಅಂತ ನಾನು ಅವ್ರಿಗೊಂದು 25,000 ರೂಪಾಯಿ ಪ್ರೀಮಿಯಮ್ಸ್ ಕೊಟ್ಟು ಏನು ಮಾಡ್ತೀನಿ, ಇನ್ಶೂರೆನ್ಸ್ ತೊಗೊಂಡು ಇಟ್ಕೊತೀನಿ. ಸೊ ಐ ಆಮ್ ಅ ಕಾಲ್ ಆರ್ ಅ ಪುಟ್ ಬಯರ್. ನಾನೇನು ಮಾಡ್ತೀನಿ, ಪ್ರೀಮಿಯಂ ಕಟ್ಟಿ ಆ ಕಾಂಟ್ರಾಕ್ಟ್ ಕೊಂಡ್ಕೋತೀನಿ. ಸೊ ಐ ಆಮ್ ಅ ಬಯರ್. ಆ ಇನ್ಶೂರೆನ್ಸ್ ಕಂಪನಿ ಸೇಲ್ ಮಾಡ್ತಾರೆ ಗೊತ್ತಾ ಇನ್ಶೂರೆನ್ಸ್ನ. ಸೊ ದೇ ಆರ್ ಕಾಲ್ಡ್ ಆಸ್ ರೈಟರ್ಸ್ ಆರ್ ಸೆಲ್ಲರ್ಸ್. ಏನಂದ್ರೆ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಮೋಸ್ಟ್ ಆಫ್ ದಿ ಟೈಮ್ ಪ್ರಾಬಬಿಲಿಟಿ ನೋಡಿದ್ರೆ, ಇವಾಗ ಲೆಟ್ಸ್ ಸೇ ಒಂದು 10,000 ಕಾರ್ಗೆ ಅವ್ರು ಇನ್ಶೂರೆನ್ಸ್ ಕೊಡ್ತಾರೆ ಅಂದರೆ ಎಲ್ಲರ ಹತ್ರ ಒಂದು 25,000 ಕಲೆಕ್ಟ್ ಮಾಡ್ತಾರೆ ಪ್ರೀಮಿಯಮ್ಸ್ ಆಗಿ. ಅಲ್ಟಿಮೇಟ್ ಆಗಿ ನೋಡಿದ್ರೆ 10,000 ಕಾರ್ಗೂ ಆಕ್ಸಿಡೆಂಟ್ ಆಗಲ್ಲ. ಯಾವುದೋ ಒಂದು 5, 10 ಇಲ್ಲ ಒಂದು 50 ಕಾರ್ಗೆ ಮಾತ್ರ ಆಟೋಮೆಟಿಕ್ ಆಗಿ ಕ್ಲೈಮ್ ಮಾಡ್ತಾರೆ ಇನ್ಶೂರೆನ್ಸ್ ಆಕ್ಸಿಡೆಂಟ್ ಆಗಿ. ಸೊ ಇವಾಗ 25,000 10,000 ಜನ ಹತ್ರ ಇಸ್ಕೊಂಡು ಅದರಲ್ಲಿ ಒಂದು ಸ್ಮಾಲ್ ಅಮೌಂಟ್ ಮಾತ್ರ ಅವ್ರು ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಗಿವ್ ಇಟ್ ಟು ದಿ ಬಯರ್ಸ್. ಯಾರಿಗೆ ಆಕ್ಸಿಡೆಂಟ್ ಆಯ್ತೋ ಅವ್ರಿಗೆ ಮಾತ್ರ ಕೊಡ್ತಾರೆ. ಅದೇ ಥರ ಮಾರ್ಕೆಟಲ್ಲಿ ಏನು ಅಂದರೆ ದೇ ನೋ ಮಾರ್ಕೆಟ್ ವಿಲ್ ನಾಟ್ ಗೋ ಅಬೌವ್ ದಿಸ್ ಲೆವೆಲ್. ಇವಾಗ ಫಾರ್ ಇನ್ಸ್ಟೆನ್ಸ್, ಇವಾಗ ಲೆಟ್ಸ್ ಸೇ 1,000 ರೂಪಾಯಿಗೆ ಒಂದು ಪ್ರೈಸ್ ಇದೆ ಅಂದ್ಕೊಳ್ಳಿ. ಈ ಥರ ತೊಗೊಳ್ಳಿ, 1,000 ರೂಪಾಯಿಗೆ ಒಂದು ಮಾರ್ಕೆಟ್ ಇದೆ ಅಂದ್ಕೊಳ್ಳಿ. ಈ ಮಾರ್ಕೆಟ್ ಬಂದು ಇವರಿಗೆಲ್ಲ ಬಂದು ಈ ರೈಟರ್ಸ್ಗೆ ಬಂದು ಮಾರ್ಕೆಟ್ ಬಂದು ಈ 1,000 ರೂಪಾಯಿ ಮೇಲೆ ಹೋಗಲ್ಲ ಅಂತ ಗೊತ್ತಿದ್ದು ಈ 1,000 ರೂಪೀಸ್ ಸ್ಟ್ರೈಕ್ ಪ್ರೈಸಲ್ಲಿ ಏನು ಮಾಡ್ತಾರೆ, ದೇ ವಿಲ್ ಗಿವ್ ಯು ಸೆಲ್. ಇವಾಗ ನಮ್ಮ ಮಾರ್ಕೆಟಲ್ಲಿ ಬಯರ್ಸ್ ಏನು ಮಾಡ್ತಾರೆ, ನಾರ್ಮಲಿ ಈ 1,000 ರೂಪಾಯಿಗಿಂತ ಜಾಸ್ತಿ ಹೋಗೋದು ಪ್ರೆಡಿಕ್ಟ್ ಮಾಡೋರು ಅವ್ರೇನು ಮಾಡ್ತಾರೆ, 1,000 ಕಾಲ್ ಆಪ್ಷನ್ನ ಇಲ್ಲ ಪುಟ್ ಆಪ್ಷನ್ನ ತಗೊಂತಾರೆ. ಇವರೆಲ್ಲ ಬಂದು ಅದ್ರ ಮೇಲೆ ಹೋಗಲ್ಲ ಅಂತ ಗೊತ್ತಿದ್ದು ನಿಮ್ಗೊಂದು ಪ್ರೀಮಿಯಂ ಕೊಟ್ಬಿಡ್ತಾರೆ. ಯಾಕೆ ಅಂದರೆ ಇನ್ ಕೇಸ್ ಅದು 1,000 ಮೇಲೆ ಹೋಯ್ತು ಅಂದರೆ ರೈಟರ್ಸ್ ಏನು ಮಾಡ್ತಾರೆ, ಅವ್ರ ಪಾಕೆಟಿಂದ ಹಿ ಹ್ಯಾಸ್ ಟು ಗಿವ್ ದ ಮನಿ. ಪ್ರೀಮಿಯಂ ಜಾಸ್ತಿ ಆಗ್ತಾ ಏನು ಮಾಡಬೇಕು, ನಿಮ್ಗವರು ಅಮೌಂಟ್ ಪ್ರಾಫಿಟ್ಸ್ ಕೊಡಬೇಕು. ಇನ್ ಕೇಸ್ ಇವಾಗ ಈ ಪ್ರೀಮಿಯಂ ಬಂದು ಲೆಟ್ಸ್ ಸೇ 1,000 ಸ್ಟ್ರೈಕ್ ಪ್ರೈಸಲ್ಲಿ ಇವ್ರೇನು ಹೇಳ್ತಿದ್ದಾರೆ, ಇದ್ರ ಪ್ರೀಮಿಯಂ ಬಂದು 100 ರೂಪಾಯಿ ಅಂತಿದ್ದಾರೆ. ಅಟ್ ದ ಟೈಮ್ ಆಫ್ ಎಕ್ಸ್ಪೈರಿ ಇನ್ನೊಂದು 10 ದಿವಸನೇ ಇದೆ ಎಕ್ಸ್ಪೈರಿಗೆ. ಮಾರ್ಕೆಟ್ ಬಂದು 1,000 ರೂಪೀಸ್ಗೆ ಬರ್ತಾ ಇಲ್ಲ, 998 ಅಲ್ಲಿ ಬಂದು ಎಕ್ಸ್ಪೈರಿ ಡೇ ಅಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಅಟ್ ದ ಟೈಮ್ ಆಫ್ ಎಕ್ಸ್ಪೈರಿ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಯಿತು, 998. ಆಟೋಮ್ಯಾಟಿಕ್ ಆಗಿ ನೀವು ಅವಾಗ ಕಾಲ್ ಆಪ್ಷನ್ ತೊಗೊಂಡು ಇಟ್ಕೊಂಡ್ರಿ ಅನ್ಕೊಳ್ಳಿ, ನಿಮ್ಗೆ ಏನಾಗುತ್ತೆ ಅಂದರೆ ಈ 100 ರೂಪಾಯಿ ಕೊಟ್ಟು ತೊಗೊಂಡಿರೋ ಪ್ರೀಮಿಯಂ ಇಟ್ ವಿಲ್ ಬಿ 0. ಅಟ್ ದ ಟೈಮ್ ಆಫ್ ಎಕ್ಸ್ಪೈರಿ ಇಫ್ ಯು ವಾಂಟ್ ಯು ಕ್ಯಾನ್ ನೋಟ್ ಇಟ್ ಡೌನ್. ಎಕ್ಸ್ಪೈರಿ ಆವತ್ತು ನಿಮಗೆ ಎಲ್ಲ ಅಟ್ ದ ಮನಿ ಕಾಲ್ಸು, ಅಟ್ ದ ಮನಿ ಪುಟ್ಸು ಆ್ಯಂಡ್ ಔಟ್ ಆಫ್ ದ ಮನಿ ಕಾಲ್ಸ್ ಆ್ಯಂಡ್ ಔಟ್ ಆಫ್ ದ ಮನಿ ಪುಟ್ ಎಲ್ಲ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ 0. ಇಟ್ ವಿಲ್ ಬಿ ವರ್ತ್ಲೆಸ್. ಸೊ ಎಕ್ಸ್ಪೈರಿ ಒಳಗೇನೆ ನಿಮ್ಗೇನಾಗಬೇಕು, ಅದಕ್ಕೆ ಮೇಲ್ ದಾಟಿದ್ರೇನೆ ಯು ವಿಲ್ ಗೆಟ್ ಯೋರ್ ಮನಿ. ಹಾಕಿದ ದುಡ್ಡಿಗೆ ಪ್ರಾಫಿಟ್ ಬರುತ್ತೆ. ಎಕ್ಸ್ಪೈರಿ ದಾಟ್ಬಿಡ್ತು, ಫಾರ್ ಎಕ್ಸಾಂಪಲ್ ಎಕ್ಸ್ಪೈರಿ ಡೇ ಅವತ್ತು ನಿಮಗೆ ಮಾರ್ಕೆಟು ಎಕ್ಸ್ಪೈರಿಯಲ್ಲಿ 1,000ಗೆ ಬಂದು ನಿಂತ್ರೇನೋ ಅಟ್ ದ ಮನಿ ಏನಾಗುತ್ತೆ ಆಟೋಮೆಟಿಕ್ ಆಗಿ ಇಟ್ ವಿಲ್ ಬಿ 0 ಆ್ಯಂಡ್ ಔಟ್ ಆಫ್ ದ ಮನಿ ಆಲ್ಸೋ 0. ಸೊ ಇವಾಗ ನಿಮಗೇನಾಗತ್ತೆ ಅಂದರೆ ನೀವು ಕೊಟ್ಟಿರೋ ಪ್ರೀಮಿಯಂ ಬಂದು ನೀವು ಕ್ಲೈಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಆಲ್ರೆಡಿ ವರ್ತ್ಲೆಸ್. ಆದರೆ ಇವರೇನು ಮಾಡಿದ್ರು, ನಿಮಗೆ 100 ರೂಪಾಯಿಗೆ ಪ್ರೀಮಿಯಂ ಕೊಟ್ಟರು, ಜ್ಞಾಪಕ ಇದೆಯಾ, ಹಿ ವಿಲ್ ಬಿ ಮೇಕಿಂಗ್ ಪ್ರಾಫಿಟ್ ಆಫ್ 100. ಈ 100 ರೂಪಾಯಿ ಯಾರಿಗೆ ಇವಾಗ ಆ ಇನ್ಶೂರೆನ್ಸ್ ಕೊಟ್ರಲ್ಲ ಅವ್ರಿಗೆ ಆ ಫುಲ್ ಪ್ರಾಫಿಟ್. ಸೊ ಯಾಕೆ ರೈಟರ್ಸ್, ಇಷ್ಟೊಂದು ಜನ ರೈಟರ್ಸ್ ಇದ್ದಾರೆ ಮಾರ್ಕೆಟಲ್ಲಿ, ಪ್ರಾಬಬಿಲಿಟಿ ತೆಗೆದು ನೋಡಿದ್ರೆ ಬೈಯರ್ಸ್ಗಿಂತ ರೈಟರ್ಸೇ ಜಾಸ್ತಿ ಪ್ರಾಫಿಟ್ ಮಾಡ್ತಿದ್ದಾರೆ. ವೈ? ಬಿಕಾಸ್ ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಬಿ ಗೋಯಿಂಗ್ ಫಾರ್ ಸೆಲ್ಲಿಂಗ್. ಯಾಕೆಂದ್ರೆ ಹೆಂಗೋ ಗೊತ್ತು 10,000 ಜನದಲ್ಲಿ ಬರೀ ಒಂದು 10 ಜನನೇ ಪ್ರಾಫಿಟ್ ಮಾಡೋದು ಅಂತ, ಮತ್ತವ್ರಿಗೆಲ್ಲ ಏನಾಗುತ್ತೆ, ದೇ ವಿಲ್ ಬಿ ಇನ್ ಲಾಸಸ್. ಸೊ ದಟ್ ಇಸ್ ವೈ ದೇ ಗಿವ್ ಯು ರೈಟಿಂಗ್. ಸೊ ರೈಟಿಂಗ್ ಅನ್ನೋದ್ ಬಗ್ಗೆ ನೋಡಕ್ ಮುಂಚೆ ಇದು ಜಸ್ಟ್ ಒಂದು ಇನ್ಫಾರ್ಮೇಶನ್ ಮಾತ್ರ ತಗೊಳ್ಳಿ. ಕಾಲ್ ಬೈಯಿಂಗ್ ಇಟ್ಸ್ ಅ ಪ್ರೆಡಿಕ್ಷನ್ ಫಾರ್ ಬೈ. ಲಾಸ್ಟ್ ವೀಕ್ ವಿಡಿಯೋದಲ್ಲೇ ನೋಡಿದ್ವಿ. ಆ ಪುಟ್ನ ಬೈ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರೀಮಿಯಂನ, ಇಟ್ ಈಸ್ ಅ ಪ್ರೆಡಿಕ್ಷನ್ ಫಾರ್ ಸೆಲ್. ಅದೇ ನೀವು ಕಾಲ್ನ ರೈಟ್ ಮಾಡ್ತೀರಾ ಅಂದ್ರೆ ರೈಟಿಂಗ್ ಮೀನ್ಸ್ ಯು ಆರ್ ಸೆಲ್ಲಿಂಗ್ ದಿ ಕಾಲ್. ಅದೇನ್ ಪ್ರೆಡಿಕ್ಟ್ ಮಾಡತ್ತೆ ಅಂದ್ರೆ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಗೋ ಸೆಲ್ಲಿಂಗ್. ಅಂಡ್ ಪುಟ್ ರೈಟಿಂಗ್ ಅಂದ್ರೆ ಇಟ್ಸ್ ಅ ಪ್ರೆಡಿಕ್ಷನ್ ಫಾರ್ ಬೈ. ಅವಾಗ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂತ ಗೊತ್ತಾಯ್ತು ಅಂದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ತಕ್ಷಣ ಪುಟ್ನ ರೈಟ್ ಮಾಡ್ಬಿಡ್ತಾರೆ. ಮಾರ್ಕೆಟ್ ಕೆಳಗೆ ಹೋಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಏನ್ ಮಾಡ್ತಾರೆ, ಕಾಲ್ನ ರೈಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ರಿಟೇಲ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಬಿ ಬೈಯಿಂಗ್ ಕಾಲ್ಸ್ ಅಂಡ್ ಬೈಯಿಂಗ್ ದಿ ಪುಟ್ಸ್. ರಿಟೇಲ್ ಟ್ರೇಡರ್ಸ್ ಹೇಗೆ ಅಂದ್ರೆ ಅಮೌಂಟ್ ಕಮ್ಮಿ ಆಗಿಟ್ಟು ಜಾಸ್ತಿ ಪ್ರಾಫಿಟ್ ಸಂಪಾದನೆ ಮಾಡೋಣ ಅನ್ನೋ ಆಸೆಯಲ್ಲಿ
ಎಲ್ಲರೂ ಹೋಗಿ ಏನು ಮಾಡ್ತಾರೆ, ಆಪ್ಷನ್ಸಲ್ಲಿ ಹೋಗಿ ಬೈ ಮಾಡ್ತಾರೆ. ಬಟ್ ವಾಟ್ ಇಸ್ ದ ಪ್ರಾಬ್ಲಮ್ ಇಸ್, ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಟೈಮ್ ವ್ಯಾಲ್ಯೂ ಡಿಕೆ ಆಗೋದ್ರಿಂದ ನಿಮ್ಗೆ ಎಲ್ಲ ಆಪ್ಷನ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಇದಕ್ಕೋಸ್ಕರನೇ ತುಂಬಾ ಜನ ಆಪ್ಷನ್ಸ್ ಅಲ್ಲಿ ಬೈ ಮಾಡೋದಕ್ಕಿಂತ ಸೆಲ್ ಮಾಡೋರೆ ಪ್ರಾಫಿಟ್ ಮಾಡ್ತಾರೆ. ಬೈಯರ್ಸ್ ಮೋಸ್ಟ್ ಆಫ್ ದ ಟೈಮ್ ದೇ ಲೂಸ್ ಮನಿ ಬಿಕಾಸ್ ದೇ ಡೋಂಟ್ ನೋ ವಿಚ್ ಇಸ್ ದ ಪ್ರೈಸ್ ಇಟ್ ಇಸ್ ಗೋಯಿಂಗ್ ಟು ಗೋ ಇನ್ ದ ಫ್ಯೂಚರ್. ಮಾರ್ಕೆಟ್ ಫ್ಯೂಚರಲ್ಲಿ ಯಾವ ಪ್ರೈಸ್ ಹೋಗುತ್ತೆ ಅಂತ ಗೊತ್ತಿದ್ರೆ ತಾನೇ ನೀವೇನ್ ಮಾಡ್ತೀರಾ, ಈ ಸ್ಟ್ರೈಕಲ್ಲಿ ಬೈ ಮಾಡಬೇಕು. ಅದೇ ನಮಗೆ ಗೊತ್ತಿಲ್ಲ, ನಾವೇನ್ ಮಾಡ್ತೀವಿ, ಏನೋ ಒಂದು ಹೇಳ್ಬಿಟ್ರಲ್ಲ ಲಿಮಿಟೆಡ್ ರಿಸ್ಕ್ ತಾನೆ, ಸರಿ 2,000 ರೂಪಾಯಿ ಟ್ರೈ ಮಾಡೋಣ, 3,000 ರೂಪಾಯಿ ಟ್ರೈ ಮಾಡೋಣ, 5,000 ರೂಪಾಯಿ ಟ್ರೈ ಮಾಡೋಣ, ಎಲ್ಲ ಬೈ ಮಾಡಿ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ, ಎವ್ರಿಥಿಂಗ್ ವಿಲ್ ಬಿ ಗೋಯಿಂಗ್ ಟು ಝೀರೋ. ಸೊ ಫಸ್ಟ್ ಆಫ್ ಆಲ್ ಯು ನೀಡ್ ಟು ನೋ ವೇರ್ ಟು ಬೈ ಅಂಡ್ ವೇರ್ ಟು ಸೆಲ್. ಆಲ್ ರೈಟ್. ಸೊ ಇದರಲ್ಲಿ ನೆಕ್ಸ್ಟ್ ನಾವೇನು ಮುಖ್ಯವಾಗಿ ತಿಳ್ಕೊಬೇಕಂದ್ರೆ, ನೆಕ್ಸ್ಟ್ ಏನ್ ನಾವು ತಿಳ್ಕೊಬೇಕು ಅಂದ್ರೆ, ವಾಟ್ ಇಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂಡ್ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂದ್ರೆ ಏನು ಅಂದ್ರೆ, ಇಟ್ ಇಸ್ ದಿ ಆಕ್ಚುಯಲ್ ಪ್ರೀಮಿಯಂ ಪ್ರೈಸ್. ಇಂಟ್ರಿನ್ಸಿಕ್ ವ್ಯಾಲ್ಯೂ ಬಗ್ಗೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ, ನಿಮಗೆ ಕರೆಕ್ಟ್ ಆಗಿ ಇರೋ ಪ್ರೀಮಿಯಂ ಪ್ರೈಸ್ ಏನಿದೆಯೋ ದಟ್ ಇಸ್ ಕಾಲ್ಡ್ ಆಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಒಂದು ಕಾಲ್ 1000 ಸ್ಟ್ರೈಕ್ ಪ್ರೈಸ್ ಅಲ್ಲಿ 1000 ಸ್ಟ್ರೈಕಲ್ಲಿ ಏನ್ ಮಾಡ್ತೀರಾ, ಒಂದು ಕಾಲ್ನ ತಗೊಂತೀರಾ. ಆಲ್ ರೈಟ್. ಮಾರ್ಕೆಟ್ ಕಾಲ್ನ 1000 ಸ್ಟ್ರೈಕ್ಗೆ ಯು ಆರ್ ಟ್ರೈಂಗ್ ಟು ಬೈ ಅ ಕಾಲ್ ಆಪ್ಷನ್. ಯುವರ್ ಪ್ರೀಮಿಯಂ ಬಂದು 100 ರೂಪಾಯಿ ಅಂತ ಹಾಕಿದ್ದಾರೆ. ನಿಮ್ಮ ಪ್ರೀಮಿಯಂ ಬಂದು ಯು ಆರ್ ಸೇಯಿಂಗ್ ಇಟ್ ಇಸ್ 1000 ರೂಪೀಸ್. ಸಾರಿ, ಪ್ರೀಮಿಯಂ ಬಂದು 100 ರೂಪೀಸ್, ಸ್ಟ್ರೈಕ್ ಬಂದು 1000. ಇವಾಗ ನಾರ್ಮಲಿ ಈ ಪ್ರೈಸ್ಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್, ಇದು ಕಾಲ್ 1000 ಸ್ಟ್ರೈಕ್ ಬಂದು ಇಟ್ ಇಸ್ ಟ್ರೇಡಿಂಗ್ ಅಟ್ 100 ರೂಪೀಸ್. ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ ನೋಡಿದ್ರೆ, ಲೆಟ್ಸ್ ಸೇ ಇಟ್ ಇಸ್ ಟ್ರೇಡಿಂಗ್ ಅಟ್ 940. ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 940 ಟ್ರೇಡ್ ಆಗ್ತಿದೆ. ಇವಾಗ ನೀವು ಯಾವ ಸ್ಟ್ರೈಕ್ ತಗೊಳ್ಳೋಣ ಅಂತ ಹೋಗ್ತೀರಾ, 1000 ಸ್ಟ್ರೈಕ್ ತಗೊಳ್ಳೋಣ ಅಂತ ಹೋಗ್ತೀರಾ. ಆದರೆ ಪ್ರೀಮಿಯಂ ಎಷ್ಟಿದೆ, ಇಟ್ ಇಸ್ 100 ರೂಪೀಸ್. ಆಕ್ಚುಯಲ್ ಪ್ರೀಮಿಯಂ ಎಷ್ಟಿರುತ್ತೆ ಅಂದರೆ, ಈ ಸ್ಟ್ರೈಕ್ ಪ್ರೈಸ್ ಮೈನಸ್ ಯುವರ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅನ್ನೋದು ಏನು ಅಂದರೆ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್. ಅವಾಗ ಈ ಸಿನಾರಿಯೋಲಿ ಎಷ್ಟಿರಬೇಕು, ಕರೆಂಟ್ ಮಾರ್ಕೆಟ್ ಪ್ರೈಸ್ 940 ಇದೆ, ಸ್ಟ್ರೈಕ್ ಬಂದು 1000 ರೂಪೀಸಲ್ಲಿದೆ. ಈ ಎರಡು ಮೈನಸ್ ಮಾಡಿದ್ರೆ ಎಷ್ಟಿರಬೇಕು, ಬರೀ 60 ರೂಪೀಸೇ ಇರಬೇಕು. ಸೊ ನಿಮ್ಮ ಆಕ್ಚುಯಲ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅನ್ನೋದು ಯಾವುದು, ಬರೀ 60 ರೂಪೀಸೇ. ಆದರೆ ಎಷ್ಟಿದೆ ಇವಾಗ ಪ್ರೀಮಿಯಮ್ಮು, 100 ರೂಪಾಯಲ್ಲಿದೆ. ಇದೇನು ಅಂದರೆ, ಇದೇ ರೈಟರ್ಸ್ ಮಾಡೋದು. ರೈಟರ್ಸ್ ಆರ್ ವಿಲ್ಲಿಂಗ್ ಟು ಗಿವ್ ಯು ಅಟ್ ದ ಹೈಯರ್ ಪ್ರೀಮಿಯಂ. ಏನಂದ್ರೆ, ಈ ಮಾರ್ಕೆಟ್ ಬಂದು 100 ರೂಪಾಯಿಗಿಂತ ಮೇಲ್ ಹೋಗಲ್ಲ ಅಂತ ಗೊತ್ತಾಗಿ ಮುಂಚೆನೇ ಏನ್ ಮಾಡ್ತಾರೆ, 60 ರೂಪಾಯಿ ವರ್ತ್ ಆಫ್ ಪ್ರೀಮಿಯಂನ ಇವ್ರು ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಗಿವ್ ಇಟ್ ಯು ಫಾರ್ 100 ರೂಪೀಸ್. ದೇ ಆರ್ ಗಿವಿಂಗ್ ಯು ಅಟ್ ಅ ಹೈಯರ್ ಪ್ರೈಸ್. ಸೊ ಈ ಮೆಥಡ್ನ ಬಂದು ನಾವು ಬ್ಲಾಕ್ ಸ್ಕೋಲ್ಸ್ ಮೆಥಡ್ ಅಂತ ಕರಿತೀವಿ. ಈ ಗ್ಯಾಮಾ, ಡೆಲ್ಟಾ, ತೀಟಾ ಈ ವ್ಯಾಲ್ಯೂಸ್ನೆಲ್ಲ ಮಿಕ್ಸ್ ಮಾಡಿ ಬ್ಲಾಕ್ ಸ್ಕೋಲ್ ಮೆಥಡ್ ಅಲ್ಲೇ ಪ್ರೀಮಿಯಂ ನಾವು ಫಿಕ್ಸ್ ಮಾಡೋದಲ್ಲ, ಆಟೋಮ್ಯಾಟಿಕಲಿ ಬ್ಲಾಕ್ ಸ್ಕೋಲ್ ಮೆಥಡ್ ಅಲ್ಲೇ ಪ್ರೀಮಿಯಂ ಫಿಕ್ಸ್ ಆಗಿ ಬಂದ್ಬಿಡುತ್ತೆ. ಸೊ ಈ 100 ರೂಪಾಯಿ ಆಗಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ, ಮಾರ್ಕೆಟ್ ಬಂದು 940 ಇಂದ ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 940, ನೀವು ತಗೊಂಡಿರೋ ಸ್ಟ್ರೈಕ್ ಎಷ್ಟು, 1000 ರೂಪೀಸ್. ಅವಾಗ 1100 ಮೇಲೆ ಮಾರ್ಕೆಟ್ ಹೋದ್ರೆ, CMP ಬಂದು 1100 ಮೇಲೆ ಹೋದ್ರೇನೆ ನಿಮ್ಗೆ ಏನಾಗುತ್ತೆ, ಕಾಸ್ಟ್ ಟು ಕಾಸ್ಟೇ ಬರುತ್ತೆ. ಯಾಕಂದ್ರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂದ್ರೆ ಏನು, ಸ್ಟ್ರೈಕ್ ಪ್ರೈಸ್ ಮೈನಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಅವಾಗ ಎಕ್ಸ್ಪೈರಿಂಗ್ ಮುಂಚೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 1100 ಹೋಯ್ತು ಅಂದ್ರೆ, ಕರೆಂಟ್ ಪ್ರೈಸ್ ನೀವು ಎಷ್ಟಕ್ಕೆ ತಗೊಂಡ್ರಿ, 1000, ಅವಾಗ ಎಷ್ಟಿರತ್ತೆ, ಯುಲ್ ಬಿ 100. ಅವಾಗಲೇ ಕಾಸ್ಟ್ ಟು ಕಾಸ್ಟ್. ಅದಕ್ಕೆ ಮೇಲೆ ಹೋಗ್ತಾನೆ ನಿಮ್ಗೆ ಏನಾಗುತ್ತೆ, ಮಿನಿಮಮ್ ಪ್ರಾಫಿಟೇ ಬರುತ್ತೆ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ, ಮಾರ್ಕೆಟ್ ಬಂದು 1100ಗೆ ಹೋಗೋಕ್ಕಾಗದೆ ಲೆಟ್ಸ್ ಸೇ 998 ಅಥವಾ 1000ಗೆ ಬಂದು ಕ್ಲೋಸ್ ಆದ್ರು, ಅವಾಗ ಪ್ರೀಮಿಯಂ ಏನಾಗುತ್ತೆ, ಇಟ್ ವಿಲ್ ಬಿ 0. ಇಲ್ಲ 1020 ಕ್ಲೋಸ್ ಆದ್ರು, 1020 ಲೆಟ್ಸ್ ಸೇ 1020 ಬಂದು ಎಕ್ಸ್ಪೈರಿ ಡೇ, ಅವತ್ತು ಬಂದು ಮಾರ್ಕೆಟ್ 1020 ಕ್ಲೋಸ್ ಆಯಿತು ಅಂದರೆ 1020 ಮೈನಸ್ 1000 ಇಟ್ ವಿಲ್ ಬಿ 20 ರೂಪೀಸ್. ಆದರೆ ನೀವು ಎಷ್ಟು ಕೊಟ್ಟಿದ್ರಿ, 100 ರೂಪಾಯಿ ಕೊಟ್ಟಿದ್ರಿ. ಆದರೆ ಎಷ್ಟಿರುತ್ತೆ, ಬರೀ 20 ರೂಪಾಯಿ ಇರುತ್ತೆ. ಆ ಟೈಮಿಗೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟು, ಇವಾಗ ಬರೀ 20 ರೂಪಾಯಿ ಅಷ್ಟೇ. ಅವಾಗ ಈ ಎಕ್ಸ್ಟ್ರಾ ಪ್ರೀಮಿಯಂ ಅನ್ನೋದು ಇದೆಯಲ್ಲ, ಅದಕ್ಕೆ ಹೆಸರೇನು, ಅದಕ್ಕೆ ಹೆಸರೇ ವಿ ಕಾಲ್ ಇಟ್ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ.
ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ. ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಅನ್ನೋದು ಏನು ಅಂದರೆ ಸೇಮ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಸ್ 1000, ಸ್ಟ್ರೈಕ್ ಪ್ರೈಸ್ ಬಂದು 900 ಅಂತ ಇಟ್ಕೊಳ್ಳೋಣ. ಇನ್ ದ ಮನಿ ಆಪ್ಷನ್ ತಗೊಳ್ಳೋಣ. ವಿ ಆರ್ ಟೇಕಿಂಗ್ ಇನ್ ದಿ ಮನಿ. ಕಾಲ್ ತಗೊಳ್ಳೋಣ. ಕರೆಂಟ್ ಮಾರ್ಕೆಟ್ ಇಸ್ 1000 rupees. ಇವಾಗ ಮಾರ್ಕೆಟ್ 900 ಅಂದರೆ ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು ಬರಬೇಕು? 100 ರೂಪಾಯಿ ಇರಬೇಕು. ಕರೆಕ್ಟಾ? ಇದಕ್ಕೂ ಡಿಫ್ರೆನ್ಸ್ ಮಾಡಿದ್ರೆ 100 ರೂಪಾಯಿ ಇರಬೇಕು. ಆದರೆ ಪ್ರೀಮಿಯಂ ಎಷ್ಟಿಟ್ಟಿರ್ತಾರೆ ಅಂತ ನೋಡಿದ್ರೆ 140 ರೂಪಾಯಿ ಇಟ್ಟಿರ್ತಾರೆ. ಸೊ ಇದರ ವ್ಯಾಲ್ಯೂ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಬಂದು ಬರೀ 100 ರೂಪೀಸೇ. ಈ ಎಕ್ಸ್ಟ್ರಾ ಇದೆ ನೋಡಿದ್ರಾ 40 ರೂಪೀಸ್. ಈ ಎಕ್ಸ್ಟ್ರಾ ಇರೋದನ್ನೇ ವಿ ಕಾಲ್ ಇಟ್ ಆಸ್ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ. ಎಕ್ಸ್ಟ್ರಿನ್ಸಿಕ್ ಅನ್ನೋದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕಂದ್ರೆ ಎಕ್ಸ್ಟ್ರಾ ವ್ಯಾಲ್ಯೂ ಅಂತ ಅನ್ಕೊಳ್ಳಿ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಯುವರ್ ಸ್ಟ್ರೈಕ್ ಪ್ರೈಸ್. ಆ ಪ್ರೀಮಿಯಂಗಿಂತ ಮೇಲೆ ಏನಿರುತ್ತೋ ಅದನ್ನೆಲ್ಲ ವಿ ಕಾಲ್ ಇಟ್ ಆಸ್ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ. ಆ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಅನ್ನೋದು ಏನಕ್ಕೆ ಎಕ್ಸ್ಟ್ರಾ ಇದೆ ಅಂದರೆ ಬಿಕಾಸ್ ಆಫ್ ಟೈಮ್ ವ್ಯಾಲ್ಯೂ. ಟೈಮ್ ವ್ಯಾಲ್ಯೂ ಪ್ಲಸ್ ವಾಲಟೈಲಿಟಿ, ಇಂಪ್ಲೈಡ್ ವಾಲಟೈಲಿಟಿ. ಸೊ ಈ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಅನ್ನೋದು ಯಾವುದರಿಂದ ಕ್ಯಾಲ್ಕುಲೇಟ್ ಆಗುತ್ತೆ? ಸಿಂಪಲ್ ಆಗಿ ಹಾಕ್ಬಿಡ್ತೀನಿ. ಎಕ್ಸ್ಟ್ರಿನ್ಸಿಕ್ ಈಕ್ವಲ್ ಟು ಟೈಮ್ ವ್ಯಾಲ್ಯೂ ಪ್ಲಸ್ ಇಂಪ್ಲೈಡ್ ವಾಲಟೈಲಿಟಿ. ನಾವು ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಅನ್ನೋದು ಏನು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ? ದೇ ಕ್ಯಾಲ್ಕುಲೇಟ್ ಇಟ್ ಯೂಸಿಂಗ್ ಟೈಮ್ ವ್ಯಾಲ್ಯೂ ಆಫ್ ದಿ ಆಪ್ಷನ್ ಫಾರ್ ದಿ ಎಕ್ಸ್ಪೈರಿ ಡೇಟ್ ಪ್ಲಸ್ ದಿ ಇಂಪ್ಲೈಡ್ ವಾಲಿಟಾಲಿಟಿ. ಏನಿದು ಅಂದ್ರೆ ಇಷ್ಟೇ ವಿಷಯ. ಸ್ಟ್ರೈಕ್ ಪ್ರೈಸ್ಗೆ ಇಷ್ಟೇ ಪ್ರೀಮಿಯಂ ಅಂತ ಕೊಡಬೇಕು. 100 ರೂಪಾಯಿ ವರ್ತಾಗಿರೋ ಪ್ರಾಡಕ್ಟ್ಗೆ ಇವಾಗ ನಿಮ್ಗೆ ಎಷ್ಟಕ್ಕೆ ಮಾರ್ತಾ ಇದ್ದಾರೆ? 140 ರೂಪಾಯಿಗೆ ಮಾರ್ತಾ ಇದ್ದಾರೆ. ಸೊ ಏನಂದ್ರೆ ಇನ್ಶೂರೆನ್ಸ್ ಕಂಪನಿಗೆ 100 ರೂಪಾಯಿ ಕೊಡಬೇಕಾಗಿರೋ ಪ್ರೀಮಿಯಂ ಇವಾಗ 150 ರೂಪಾಯಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಖಂಡಿತ ಇದೇನು ಮಾಡೋಕ್ಕಾಗಲ್ಲ. 150 ರೂಪಾಯಿ ಮೇಲೆ ಇದು ವರ್ತಿಲ್ಲ ಅಂತ ಗೊತ್ತಿದ್ದೆ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ ರೈಟರ್ಸು? However, they'll be giving you the premiums. ಅವಾಗ ಮೋಸ್ಟ್ ಆಫ್ ದ ಟೈಮ್ ಬೈ ಮಾಡೋರು ಎಲ್ಲರಿಗೂ ಏನಾಗುತ್ತೆ? ಪ್ರೀಮಿಯಮ್ಸ್ ಅಟ್ ದ ಎಂಡ್ ಆಫ್ ಎಕ್ಸ್ಪೈರಿ ಎಲ್ಲ ಕರಗಿ ಹೋಗುತ್ತೆ. ನಾವು ಯಾವಾಗ ತಾನೇ ಬೈ ಮಾಡೋದು, ಯಾವಾಗ ಅದನ್ನು ಸೇಲ್ ಮಾಡೋದು? ಯು ನೀಡ್ ಟು ನೋ ದ ಫ್ಯೂಚರ್ ಪ್ರೈಸ್ ಆಫ್ ದಿ ಮಾರ್ಕೆಟ್. ಏನಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸಸ್, ಲೆಟ್ಸ್ ಸೇ ಈ ಸಿನಾರಿಯೋನೇ ತಗೊಂಡ್ರೆ 1000 ಸ್ಟ್ರೈಕ್ ಪ್ರೈಸ್, 1000 ಬಂದು ಕರೆಂಟ್ ಮಾರ್ಕೆಟ್ ಪ್ರೈಸ್, 900 ಬಂದು ಸ್ಟ್ರೈಕ್ ಪ್ರೈಸು. ಇದು 140 ರೂಪಾಯಿ ಕೊಟ್ಟು ನಾವು ತಗೊಳ್ಬೇಕು ಅಂದ್ರೆ ಮಾರ್ಕೆಟ್ ಎಷ್ಟಕ್ಕೆ ಹೋಗ್ಬೇಕು? 1040 ಮೇಲೆ ಹೋದ್ರೆ ಮಾತ್ರ ನನಗೆ ಪ್ರೈಸ್ ಪ್ರಾಫಿಟ್ ಬರುತ್ತೆ. ಅಂದ್ರೆ ನನಗೇನು ಗೊತ್ತಾಗಬೇಕು? ಫ್ಯೂಚರ್ ಪ್ರೈಸ್ ಖಂಡಿತವಾಗ್ಲಿ ಒಂದು 1100 or 1200 ಹೋಗುತ್ತೆ ಅಂತ ಗೊತ್ತಾದ್ರೆ ಮಾತ್ರ ನಾನು ಏನು ಮಾಡ್ತೀನಿ? ಐ ವಿಲ್ ಬಿ ಗೋಯಿಂಗ್ ಅಂಡ್ ಪರ್ಚೇಸಿಂಗ್ ದಿಸ್ ಆಪ್ಷನ್. ಅವಾಗ ನನಗೆ ಏನು ಬರುತ್ತೆ? ಐ ವಿಲ್ ಬಿ ಮೇಕಿಂಗ್ ಪ್ರಾಫಿಟ್ ಆಸ್ ಅ ಬೈಯರ್. ಇಲ್ಲ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ? ಸೆಲ್ಲರ್ಸೇ ದೇ ವಿಲ್ ಬಿ ಮೇಕಿಂಗ್ ಪ್ರಾಫಿಟ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬೈಯರ್ ಬೈ ಮಾಡೋವಾಗ ನೀವು ಇನ್ಶೂರೆನ್ಸ್ನ ತಗೊಂತೀರಾ, ಆವಾಗ ಒಂದು ಸಣ್ಣ ಅಮೌಂಟ್ ಕೊಡಬೇಕಾಗತ್ತೆ. ಲೆಟ್ಸ್ ಸೇ 25,000 or 30,000. ಇವಾಗ ಪ್ರೀಮಿಯಂ ಅಮೌಂಟ್ ಏನು ಕಟ್ತೀರಾ ಅಂದರೆ ಆಸ್ ಅ ಬೈಯರ್, ಲೆಟ್ಸ್ ಸೇ ಕಾಲ್ ಬೈಯರ್ಸ್. ಇವಾಗ ನೀವು ಕಾಲ್ ಬೈಯರ್ ಆಗಿ ಹೋಗ್ತೀರಾ ಇಲ್ಲ ಪುಟ್ ಬೈಯರ್ ಅಂದರೆ ಯು ಆರ್ ಓನ್ಲಿ ಪೇಯಿಂಗ್ ಓನ್ಲಿ ಪ್ರೀಮಿಯಂ ಪ್ರೈಸ್. ಯು ಆರ್ ಓನ್ಲಿ ಪೇಯಿಂಗ್ ಓನ್ಲಿ ದಿ ಪ್ರೀಮಿಯಂ ಪ್ರೈಸ್. ಆದರೆ ಇಫ್ ಯು ಆರ್ ಗೋಯಿಂಗ್ ಆಸ್ ಅ ಕಾಲ್ ಸೆಲ್ಲರ್ or a call writer, you will have to pay margin. ಏನು ಕಟ್ಟಬೇಕು? You will have to pay margin. Margin ಅಂದರೆ ಏನು ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂಟು ದ ಲಾಟ್ ಸೈಜ್. ಕರೆಂಟ್ ಮಾರ್ಕೆಟ್ ಪ್ರೈಸು ಮತ್ತೆ ಲಾಟ್ ಸೈಜ್. ಲೆಟ್ಸ್ ಎಕ್ಸಾಂಪಲ್ ನಿಫ್ಟಿ ತಗೊಳ್ಳಿ. ನಿಫ್ಟಿ ಬಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ 11,000 ಟ್ರೇಡ್ ಆಗ್ತಾ ಇದೆ ಅನ್ಕೊಳ್ಳಿ. ಇಂಟು ಸರಿ ನಿಫ್ಟಿ ಕೂಡ ಬೇಡ, ಯಾವುದೋ ಒಂದು ಕಂಪನಿ ತಗೊಳ್ಳಿ. 1000 ರೂಪೀಸಲ್ಲಿ ಒಂದು ಕಂಪನಿ ಟ್ರೇಡ್ ಆಗ್ತಾ ಇದೆ. ಅದ್ರ ಲಾಟ್ ಸೈಜ್ ಬಂದು 500 ರೂಪಾಯಿ. ಸೊ ಇದ್ರ ವ್ಯಾಲ್ಯೂ ಅವಾಗ ಎಷ್ಟಾಯಿತು? 5 ಲಕ್ಷ ರೂಪಾಯಿ ಇದ್ರ ವ್ಯಾಲ್ಯೂ. ಓಕೆ, ಆದರೆ ಈ 5 ಲಕ್ಷ ನೀವು ಕಟ್ಟೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು 10 to 15% ಮಾತ್ರ ಈ ಮಾರ್ಜಿನ್ ಪೇ ಮಾಡೋ ಥರ ಇರುತ್ತೆ. ಇಟ್ಸ್ ಲೈಕ್ ಫ್ಯೂಚರ್ಸ್. ಹೇಗೆ ಫ್ಯೂಚರಲ್ಲಿ 10 to 15% ಎಲ್ಲದಕ್ಕೂ ಮಾರ್ಜಿನ್ ಕಟ್ತೀವೋ ಅದೇ ಥರ ಆಪ್ಷನ್ ರೈಟಿಂಗಲ್ಲೂ ಏನು ಮಾಡ್ತೀರಾ? ಯು ಆರ್ ಗೋಯಿಂಗ್ ಟು ಪೇ ಅ ಮಾರ್ಜಿನ್. ಯಾಕೆ ಮಾರ್ಜಿನ್ ಅಂದರೆ ಇನ್ ಕೇಸ್ ಕಾಲ್ ಬೈಯರ್ ತೊಗೊಂಡ್ಬಿಟ್ರು, ಅವ್ರ ಕಾಲ್ ಚೆನ್ನಾಗಿ ಇನ್ಕ್ರೀಸ್ ಆಯಿತು ಅಂದರೆ ಆ ಲಾಸ್ ಎಲ್ಲ ಯಾರು ಜವಾಬ್ದಾರಿ? ಈ ಕಾಲ್ ಸೆಲ್ಲರ್. ಕಾಲ್ ಬೈಯರ್ಗೆ ಪ್ರಾಫಿಟ್ ಬಂತು ಅಂದರೆ ಇವ್ರಿಗೇನು? ಹೀಲ್ ಬಿ ಅಕರಿಂಗ್ ಲಾಸಸ್. ಅವಾಗ ಇವ್ರ ಹತ್ರದಿಂದ ಲಾಸ್ ಇಸ್ಕೊಂಡು ಇವ್ರಿಗೇನು ಮಾಡಬೇಕು? ಮಾರ್ಕೆಟ್
ಎಕ್ಸ್ಚೇಂಜ್ ಬಂದು ಕೊಡ್ತಾರೆ. ಸೊ ದಟ್ ಈಸ್ ವೈ ಹಿ ಹ್ಯಾಸ್ ಟು ಪೇ ಅ ಮಾರ್ಜಿನ್. ಇವ್ರಿಗೇನ್ ಪ್ರಾಬ್ಲಮ್ ಅಂದ್ರೆ ಪ್ರೀಮಿಯಂ ಮಾತ್ರನೇ. ಯಾಕಂದ್ರೆ ಇವ್ರಿಗೆ ಪ್ರಾಫಿಟ್ ಅನ್ನೋದೇನು, ಪ್ರೀಮಿಯಂ ಮೇಲೆ ಎಷ್ಟು ಹೋಗುತ್ತೋ ಅದೆಲ್ಲ ಪ್ರಾಫಿಟ್. ಅದು ಯಾರ ಹತ್ರ ಇಸ್ಕೊಂತಾರೆ, ಇವ್ರ ಹತ್ರ ಇಸ್ಕೊಂತಾರೆ. ಅದು ಇವ್ರಿಗೇನ್ ಪ್ರಾಫಿಟ್ ಅಂದ್ರೆ ಇವ್ರು ಕೊಡೋ ಈ ಪ್ರೀಮಿಯಂ ಮಾತ್ರನೇ ಇವ್ರಿಗೆ ಪ್ರಾಫಿಟ್. ಸೊ ಮೋಸ್ಟ್ ಆಫ್ ದ ಟೈಮ್ ರೈಡರ್ಸ್ ವಿಲ್ ಬಿ ದ ಒನ್ ವಿಲ್ ಬಿ ಮೇಕಿಂಗ್ ಮನಿ ಇನ್ ದ ಮಾರ್ಕೆಟ್. ದಟ್ ಇಸ್ ಬಿಕಾಸ್ ಮಾರ್ಕೆಟ್ ಅಲ್ಲಿ ತುಂಬಾ ಜನಕ್ಕೆ ಮಾರ್ಕೆಟ್ ಅಲ್ಲಿ ಫ್ಯೂಚರ್ ಅಲ್ಲಿ ಯಾವ ಪ್ರೈಸ್ ಅಲ್ಲಿ ಹೋಗುತ್ತೆ ಅಂತ ಗೊತ್ತಾಗದೆ ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಬೈ ಮಾಡೋದ್ರಿಂದ ಆಲ್ ದ ರೈಟರ್ಸ್ ಆರ್ ಮೇಕಿಂಗ್ ಮನಿ. ಸೊ ಹೌ ಟು ಮೇಕ್ ಪ್ರಾಫಿಟ್ಸ್ ಫ್ರಮ್ ಕಾಲ್ ಆಪ್ಷನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಸೊ ಅದಕ್ಕೇನು ಗೊತ್ತಿರಬೇಕು ಅಂದರೆ ಯು ನೀಡ್ ಟು ನೋ ಪ್ರಾಪರ್ ಏನು ಹೇಳಿ, ಯು ನೀಡ್ ಟು ನೋ ಹೌ ಟು ಪ್ರೆಡಿಕ್ಟ್ ದ ಮಾರ್ಕೆಟ್ ಫಸ್ಟ್. ಮಾರ್ಕೆಟ್ ಹೇಗೆ ಪ್ರೆಡಿಕ್ಟ್ ಮಾಡಬೇಕು, ಹೌ ಟು ಟೆಕ್ನಿಕಲಿ ಅನಲೈಸ್ ದ ಮಾರ್ಕೆಟ್. ಇವಾಗ ನನಗೆ 1000 ರೂಪೀಸಲ್ಲಿ ಇದೆ ಅಂದರೆ 1200ಗೆ ಹೋಗುತ್ತಾ ಇಲ್ಲ 1150ಗೆ ಹೋಗುತ್ತಾ, ಇದೆಲ್ಲ ಗೊತ್ತಿದ್ರೆ ಮಾತ್ರನೇ ನೆಕ್ಸ್ಟ್ ನಾನು ಏನು ಮಾಡೋಕ್ಕಾಗುತ್ತೆ, ಕಾಲ್ನ ಬೈ ಮಾಡೋದಾ ಇಲ್ಲ ಪುಟ್ನ ಸೇಲ್ ಮಾಡೋದಾ. ಸೊ ಈ ಥರ ಕಾಂಬಿನೇಷನ್ಸ್ ಯೂಸ್ ಮಾಡಿ ಆಪ್ಷನ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕಾಗುತ್ತೆ. ಸೊ ದಟ್ ಈಸ್ ವೈ ಅಟ್ ಟ್ರೇಡ್ ಅಚೀವರ್ಸ್ ವಿ ಟೀಚ್ ಪೀಪಲ್ ಹೌ ಟು ಟ್ರೇಡ್ ಇನ್ ಆಪ್ಷನ್ಸ್ ಆಸ್ ವೆಲ್ ಆಸ್ ಟೆಕ್ನಿಕಲ್ಸ್. ಹೇಗೊಬ್ರೆ ಟೆಕ್ನಿಕಲ್ ಆಗಿ ಮಾರ್ಕೆಟ್ ಅನಲೈಸ್ ಮಾಡಬೇಕು, ಅದನ್ನ ಅನಲೈಸ್ ಮಾಡಿದ್ಮೇಲೆ ಇದೇ ಟಾರ್ಗೆಟ್, ಇದೇ ಸ್ಟಾಪ್ ಲಾಸ್, ಯಾವ ಜಾಗದಲ್ಲಿ ಎಂಟ್ರಿ ತಗೊಬೇಕು, ಇದೆಲ್ಲ ನೋಡ್ಬಿಟ್ಟೆ ನೆಕ್ಸ್ಟ್ ಏನ್ ಮಾಡಬೇಕು, ವಿ ಗೋ ಫಾರ್ ಆಪ್ಷನ್ಸ್ ಮಾರ್ಕೆಟ್. ಸುಮ್ಮನೆ ನೋಡಿದ್ವಾ ಜಸ್ಟ್ ಹೋಗಿ ರೈಟಿಂಗ್ ಮಾಡ್ಬಿಡೋಣ, ಇಲ್ಲ ಆಪ್ಷನ್ ಬೈ ಮಾಡ್ಬಿಡೋಣ, ತುಂಬಾ ಪ್ರಾಫಿಟ್. ಡೋಂಟ್ ಗೋ ಫಾರ್ ಸಚ್ ಮಾರ್ಕೆಟಿಂಗ್ ಸ್ಟಫ್. ಫಸ್ಟ್ ಮಾರ್ಕೆಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಒಂದು ಟ್ರೇಡ್ ತಗೊಳಕ್ ಮುಂಚೆ ಯಾಕೆ ಈ ಟ್ರೇಡ್ ತಗೊಂಡ್ವಿ ಅಂತ ಕಂಪಲ್ಸರಿ ಗೊತ್ತಿರಬೇಕು. ಸೊ ಫಾರ್ ದಟ್ ವಾಟ್ ವಿ ಡೂ ಇಸ್ ವಿ ಟೀಚ್ ಪೀಪಲ್ ಟೆಕ್ನಿಕಲ್ ಅನಾಲಿಸಿಸ್. ಮಾರ್ಕೆಟ್ ಅಂದ್ರೆ ಎಲ್ಲಿಗೆ ಹೋಗುತ್ತೆ ಟೆಕ್ನಿಕಲ್ ಆಗಿ ಅನಲೈಸ್ ಮಾಡಿ ಟ್ರೇಡ್ ಮಾಡಬೇಕು ಅಂತ ಅಟ್ ಟ್ರೇಡ್ ಅಚೀವರ್ಸ್ ವಿ ಟೀಚ್ ಪೀಪಲ್. ಇನ್ ಕೇಸ್ ನೀವು ಕಲ್ತ್ಕೊಬೇಕು ಅಂತ ಆಸೆ ಇದ್ರೆ ಕೆಳಗೆ ಸ್ಕ್ರೋಲ್ ಹೋಗ್ತಾ ಇದೆ. ಆಲ್ ರೈಟ್, ಸೊ ಕಮಿಂಗ್ ಟು ದಟ್, ಐ ಥಿಂಕ್ ತುಂಬಾ ಜನ ಈ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ. ಸೆಕೆಂಡ್ ಪಾರ್ಟ್, ವಾಟ್ ಇಸ್ ಆಪ್ಷನ್ಸ್ ರೈಟಿಂಗ್. ಇವಾಗ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಆಪ್ಷನ್ಸ್ ರೈಟಿಂಗ್ ಅಂದ್ರೆ ಏನು ಅಂದ್ರೆ ಯು ಆರ್ ಕಮಿಂಗ್ ಇನ್ ಆಸ್ ಅ ಇನ್ಶೂರೆನ್ಸ್ ಕಂಪನಿ. ಈ ಥರ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕೊನೆಗೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಅಲ್ಲಿ ಹೇಳ್ತೀನಿ. ಆಪ್ಷನ್ಸ್ ರೈಟಿಂಗ್ ಅಂದ್ರೆ you are coming as a insurance company. Options buying andre you are coming as a buyer who buys the insurance from the company. Stay simple. This is options market. All right, I think this video was useful. ತುಂಬಾ ಜನ ಕೇಳಿದ್ರಿ, ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. Thank you for taking your time to watching this video. Thank you so much guys. Take care.